ಪಂಡಿತರಲ್ಲಿ ಜ್ಞಾನ ಪಂಡಿತರಲ್ಲಿ ಎಲ್ಲಾ ನನ್ನ ಮಾಂಜ್ರಿ ಗ್ರಾಮದ ಹೌದು ಸಭಾ ಬಂಧುಗಳಿಗೆ ಹೌದು ಈ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಬೆಳಗಿನ ಜಾವದ ನಮಸ್ಕಾರಗಳನ್ನ ಹೇಳ್ತಾ ಅದಕ್ಕೆ ಬಲ್ಲ ಜ್ಞಾನಿ ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾರ ತಮ್ಮ ಏನ್ ಹೇಳಿದ್ರು ಸರ್ ಮಾತ ಆಧಾರ ಈದಾರ ಶಿವಧಾರ ಜನಿವಾರ ಏನು ಆಧಾರ ಈದಾರ ಶಿವದಾರ ಜಡಿವಾರ ಆಧಾರ ಈದಾರ ಶಿವಧಾರ ಜನಿವಾರ ಹೌದು ಯಾದಾರದ ಗೊಡವೆ ನಮಗೇಕೆ ಬೇಕೋ ಶಿವನೇ ನಿನ್ನ ಆಧಾರ ಹೊಂದಿದ್ದರೆ ಸಾಕು ಸರ್ವಜ್ಞ ಅಂತ ಹೇಳ್ಯಾರ. ಹೌದು ಹೇಳಿದ್ರು ಮಾತ ಈ ಮಾತು ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಯಾಕೆ ಹೇಳಿದ್ರು ಸರ್ ಇದೆ ಮಾತ ಜಗತ್ತದಲ್ಲಿ ಹೌದು ಚಾ ಕಪ್ಪು ಕುಡ್ರಿ ಬಾಯಿ ಮುಚ್ಚಿಕೊಂಡ ಹೆಂಗತ್ರಿ ಅದಕ್ಕೆ ಶಾಂತತೆ ಕಾಪಾಡ್ರಿ. ಹೌದು ವಿಷಯ ಬಹಳ ಚಂದ ನಡೆದದ. ಹೌದು ನಮ್ಮ ಅನುಭವಿ ಕಲಾವಿದರು ಬಂದ ಬಹಳ ಚಂದ ಮಾತಾಡಿ ಬಹಳ ವಿಷಯಗಳನ್ನ ನಿಮ್ಮ ಮುಂದ ಪ್ರತಿಪಾದನೆ ಮಾಡಿ ಒತ್ತಿ 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 ನಿಮಗ ತಿಳಿವಂಗ ಹೇಳಿ ಹೋಗ್ಯಾರ. ಹೌದು ಅವ್ರು ಹೇಳಿದ್ರು ಬಹಳ ಚಂದ ಹೇಳಿದ್ರು. ಏನ್ ಹೇಳಿದ್ರು ಮಾತ ನಾವೇನು ವಿಷಯ ಮಾತಾಡಿದಪ್ಪ ಅಂತಂದ್ರ ಧರ್ಮದ ಬದ್ದಲ ವಿಷಯ ಮಾತಾಡಿದವಾಗ ಹೌದು ದ್ರೌಪದಾದೇವಿ ಇದ್ದಕ್ಕಿ ನನ್ನಲ್ಲಿ 5 ಮಂದಿ ಪಂಚ ಪಾಂಡವರನ್ನ ಲಗ್ನ ಆದ್ರೂ ಕೂಡ ನನ್ನಲ್ಲಿ ಧರ್ಮ ಐತನಂತ ತಿಳ್ಕೊಂಡು ಹೋಗಿ ಮುಂದ ಕಾಯಿದ ಮುಂದೆ ನಿಂತಾಗ ಹೋಗಿ ಕಾಯಿ ಉಲ್ಟಾಗಿ ನೀರ್ಲಕ್ಕಾಯಿ ಹತ್ಯದ ಅಂತ ಮಾತು ಹೇಳಿದಾಗ ಏನ್ ಹೇಳಿದ್ರು ಸರ್ ಮಾತ ಬಹಳ ಚಂದ ಮಾತಾಡೋರು ಅವರು. ಏನ್ ಹೇಳಿದ್ರಿ ಮಾತ ಒಂದಲ್ಲಿ ಯಾರು ಕೊಡ್ರ ಜಲ್ ಕೇಳಿದ್ರು ಅವರು ನಿಮ್ಮಲ್ಲಿ ಧರ್ಮ ಐತೆ ಅಂತ ನಾನು ಚಪ್ಪಾಳೆ ಹೊಡಿತೀನಿ ಆ ಕಮಿಟಿ ಅವ್ರ ಹಿಂಬಾಲ ಆ ನೀರ್ಲಕ್ಕಾಯಿ ಉಲ್ಟಾ ಯಾಕೆ ಹತ್ತತು ಅಂತ ಕೇಳ್ತಾರ. ಮಾಸ್ತರ್ ನಿನ್ ತಲೆ ಅದ ಏನು ಬಟಾಟೆ ಅದ ಹತ್ತದು ಹೆಂಗ ಹೆಂಗ ನಿಮ್ ತಲೆಯ ಅದು ವಿಚಾರ ಮಾಡ್ರಿ ಮಾತ. ನೀರ್ಲಕ್ಕಾಯಿ ತುಂಬ ಬಿಚ್ಚಿ ತೆಳಗ ಬಿದ್ದಿತ್ತು. ನೀರ್ ಕೊಡು ಯಾರು ಮಾತಾಡ್ತಾರೆ ಮಣಿಂಗ್ ಕೊಡ್ಲ ಮಣಿಂಗ್ ಮಾಡಿನ ಮಾಸ್ತರ್ ಹೇಳವ ಏನ್ ಹೇಳ್ತಾನ ಮಾತ ನಿಮ್ಮಲ್ಲಿ ಧರ್ಮ ಐತಂತ ನಾವು ಹೋಗ್ತೀನಿ ನಿಮಗೆ ತಾಳಿ ಕೊಡ್ತೀನಿ ಆ ನೀರ್ಲಕ್ಕಾಯಿ ಇದ್ದಕ್ಕಿದ್ದಂಗ ಯಾಕೆ ಹತ್ತಿಲ್ಲ ಅಂತ ಕೇಳಿದ್ರು ಮಾತ ಸರ. ಹೌದು ಧರ್ಮ ಇಲ್ಲ ಅಂತ ನಿಮ್ಮ ತಲೆಯಂದು ತೆಗೆದು ಬಿಡ್ರಿ ಅದನ್ನ. ಧರ್ಮ ಇದ್ದಲ್ಲಿ ಕಾಯಿ ಹೋಗಿ ಹತ್ತದ ಉಲ್ಟಾ ಹತ್ತದ ನಿಮಗೆ ಸಮಸ್ಯೆ ಬಂದದ. ಜಗತ್ತಿನಾಗ ಧರ್ಮ ಏಕೆ ತಂದ ಇದು ಉಳಿದ ಜಗತ್ತ ಹೌದಿಲ್ಲ. ಜಗತ್ತೊಳಗೆ ಸಾಧ್ಯ ಪಂಚ ಪಾಂಡವರಲ್ಲಿ ದ್ರೌಪದ ದೇವಿಯಲ್ಲಿ ಧರ್ಮ ಐತೆತ್ತೇಳಿ ಜಗತ್ತದಲ್ಲಿ ಕೋನ್ ಹಿಡಿಯ ಸಲುವಾಗಿ ಕಾಯಿ ಉಲ್ಟ ಹತ್ತದ ಮಾಸ್ತರ ತಿಳ್ಕೊ ಈ ಮಾತ. ಈ ಇದಕ್ಕಿದ್ದಾಗ ನೀರ್ಲಕಾಯಿ ಹೋಗಿ ಹತ್ತಿತ್ತಂದ್ರ ಅವ್ರನ್ನ ಯಾರು ನೆನೆಸ್ತಿದ್ದಿಲ್ಲ. ಅಲ್ಲಿ ಧರ್ಮ ಐತೋ ಇಲ್ಲೋ ನಿನಗೂ ಗೊತ್ತಾಕಿದ್ದಿಲ್ಲ ನನಗೂ ಗೊತ್ತಾಕಿದ್ದಿಲ್ಲ. ಹೌದು ಈಗ ಹೋಗಿ ನೀರ್ಲಕಾಯಿ ಹರಿ ಮ್ಯಾಲು ತುಂಬದ ತೆಲಗು ತುಂಬದ ಅದಕ್ಕೆ ವಿಚಾರ ಆಗ್ತದ ಏನಂತ. ಈ ನೀರ್ಲಕ್ಕಾಗಿ ಮ್ಯಾಲು ತುಂಬ ತೆಲಗು ತುಂಬ ಎದರ ಸಂಬಂಧದ ಅಂತೇಳಿ 4 ಮಂದಿ ಕೂಡಿ ವಿಚಾರ ಮಾಡಿದಾಗ ಹೇಳ್ತಾರೆ ಹಿರಿಯರು ಹಿಂದಕ್ಕೆ ಪಂಚ ಪಾಂಡವರ ಕಾಲೆ ಅದು ತುಂಬ ಉಲ್ಟಾಗಿ ಗಿಡಕ್ಕೆ ಹತ್ತದ ಅಂತ ಹೇಳ್ತಾರ. ಅದು ಧರ್ಮ ಐತೆ ನಾನು ಹೋಗಿ ಹತ್ತದ. ನೀ ದಾನ ಮಾಡಿ ಎಲ್ಲಿ ಕಾಯಿ ಹಚ್ಚಿದಿನೋ ಮತ್ತೇನಾರೆ ಬೇರೆ 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 ಏನಾರೆ ಮಾಡಿದೇನ? ಬರೀ ದಾನ ಮಾಡ್ರಾಗಲ್ಲ ಧರ್ಮ ಮಾಡ್ರನ ದಾನ ಆಗಿದ್ದೆ ಅವ್ರು ಹೇಳಿದ್ರು. ಹೌದು ಇಬ್ಬರು ಗಂಡ ಹೆಂಡತಿ ಇದ್ರತ್ತ. ಹೌದು ರೊಟ್ಟಿ ತಗೊಂಡ್ ಹೊಂಟಿದ್ರು. ಆ ರೊಟ್ಟಿ 2 ರೊಟ್ಟಿ ದಾನ ಮಾಡಿದ್ರು. ನಾಗರ ಹಾವು ಬಂದ ಕಡಿಯಾಕ ಹತ್ತಿತ್ತು. ಈಚೆ ಕಡೆ ಕಾಲಿಗೆ ಕಡಿಯುವಾಗ ಈಚೆ ಕಡೆ ರೊಟ್ಟಿ ಕಾಯ್ತಿತ್ತು. ಈಚೆ ಕಡೆ ಕಾಲಿಗೆ ಕಡಿಯುವಾಗ ಈಚೆ ಕಡೆ ರೊಟ್ಟಿ ಕಾಯ್ತಿತ್ತು. ಇಂಥವೇ ಅನ್ನಾರೆ ನೀವು ಹೇಳ್ರಿ ಅಂತಾರ ಅವರು. ಹೌದು ಸರ ಇದ್ರಾಗನೆ ನಮ್ಮದು ಆಗ್ಯದ ನಿಮ್ಮದು ಆಗ್ಯದ. ಹೌದು ಇಂಥವ ಹೇಳ್ರಿ ಅಂತೇಳಿ ಹೇಳಾಕ ನೀವೇನ್ ನಮಗ್ ಸರ್ಗಳು ಮಾಸ್ತರ್ಗಳು ಗುರುಗಳು ಯಾರಲ್ಲ
ಇಂಥವ ಮಾತಾಡ್ರಿ ಅಂತ ಹೇಳಕ್ಕೇನ ಧರ್ಮ ಜಗತ್ತದಲ್ಲಿ ಧರ್ಮ ಅನ್ನೋದು ಹೆಂಗ ಶ್ರೇಷ್ಠ ಅದ ಹೇಳುದು ನಮ್ಮದಲ್ಲ. ಹೌದು. ದಾನ ಹೆಂಗ ಶ್ರೇಷ್ಠ ಅದ ಅನ್ನೋದು ಹೇಳುದು ನಿಮ್ಮದದ. ನಿಮ್ಮದಲ್ಲ. ಒಂದು ಮಾತು ಹೇಳ್ತೀನಿ ಕೇಳ. ಏನ್ ಹೇಳ್ಬೇಕಂತೀರಿ ಮಾತ? ನೀ ಈ ಸ್ಟೇಜ್ ಮೇಲೆ ಬಂದು ನಿಂತು ಮಾತಾಡಕತ್ತಿ ಬರೋಬರೇ ಐತಿ. ಹೌದು. ಇಬ್ಬರ ಗಂಡ ಹೆಂಡತಿ ಹೇಳಿದಿಲ್ಲ ಆ ರೊಟ್ಟಿ ದಾನ ಮಾಡಿದವ್ರದು. ಹೌದು. ಅವ್ರ ಹೆಸರು ಹೇಳಿ ಹೋಗಿ ನಿನ್ನ ಕುಬೆ ತಿಳಿತದ ಇಲ್ಲಿ. ಯಾರ್ಯಾರು ಮಾಡಿದ್ರು? ಆ ಗಂಡ ಹೆಂಡತಿ ಯಾರು ಅವರು? ಹೌದು. ಆ ಜಂಗಮ ಬಂದಿದ್ದಲ್ಲ, ಬೀರಪ್ಪ ಬಂದಿದ್ದ, ತಾಳಿ ಬೀರಪ್ಪ ಬಂದಿದ್ದ. ಮತ್ತೆ ಯಾರು ಬಂದ್ರು? ಇಲ್ಲ, ವಿಚಾರ ಮಾಡಿ ಮಾತಾಡ್ರಿ. ನಾವು ಹೇಳ್ತಾರ ಟಿಮ್ ಟಿಮ್ ಕೇಳಿದಿ, ನೀನು ಟಿಮ್ ಟಿಮ್ ಮಾತಾಡಿದಿ, ಇಬ್ಬರ ಗಂಡ ಹೆಂಡತಿ ಹೆಸರು ಹೇಳಿದಿ. ಆ ಗಂಡ್ಯಾರ ಹೇಳ್ತಾರ, ದಾನ ಮಾಡಿದಕ್ಕೆ ಹೇಳ್ತಾರ, ಹೊಡೆದವ್ ಗಂಡ್ಯಾರ. ಗಂಡ ಒಳಗೆ ಧರ್ಮ ಹೆಚ್ಚೋ ದಾನ ಹೆಚ್ಚೋ ಬೇಕ. ದಾನ ಮಾಡಿದಾರ ಹೇಳಿದಿ. ಆ ಗಂಡ್ಯಾರ, ದಾನ ಮಾಡ್ಕೊಂಡವ ಹ್ಯಾಂತ್ಯಾರ. ಆ ದಾನ ತಗೊಂಡ್ ಹೋದವ ಆ ಜಂಗಮ ಯಾರ? ಹೌದು. ನೀನು ಕುಬೆ ತಿಳಿತದೆ ಕೇಜ್ ಮೇಲೆ ಹೇಳೋಣ. ಇದು ಒಳಗೆ ಕೊಡೋದಲ್ಲ. ಅದಕ್ಕೆ ಏನ್ ಕೇಳ್ರಿ, ಧರ್ಮ ಹೆಂಗದ? ಧರ್ಮ ಹೆಂಗ ಶ್ರೇಷ್ಠದ? ಹೆಂಗ ಧರ್ಮ ಶ್ರೇಷ್ಠದ? ಹೆಣ್ಣು ಮಗಳು ಹೆಂಗಿದ್ದಳಪ್ಪ ಅಂತ ಕೇಳಿದ್ರ ಅನುಲಾದೇವಿ ನಕ್ಕಿ ಜಗತ್ಯದಲ್ಲಿ ಪತಿವರ್ತ ಧರ್ಮದಿಂದ ನಡೀತಿದ್ರು. ಯಾರು? ಅನುಲಾದೇವಿ. ಅನುಲಾದೇವಿ. ಹೌದು. ಪತಿವರ್ತ ಧರ್ಮದಿಂದ ನಡೀತಾಳೆ. ಹೆಂಗಪ್ಪ ಅಂತ ಕೇಳಿದ್ರ ಗಂಡನಲ್ಲಿ ಭಾವ ಸುಮಾರಿತ್ತ ಪುಣ್ಯಾತ್ಮರೇ. ಏನು ಗಂಡನಲ್ಲಿ ಭಾವ ಸುಮಾರಿತ್ತು, ಮನಸ್ಸು ಸುಮಾರಿತ್ತು. ಮನಸ್ಸು ಸುಮಾರಿತ್ತು. ಪತಿವರ್ತ ಹೆಣ್ಣು ಮಗಳು ಅನುಲಾದೇವಿ ರಗಡು ಸುಂದರ ಇದ್ರು ಕೂಡ ಆ ಒಬ್ಬಕ್ಕಿ ವೇಷ ನಿಟ್ಟಿದ್ದ, ಒಬ್ಬಕ್ಕಿನ ಸೂಳಿ ನಿಟ್ಟಿದ್ದ ಅನುಲಾದೇವಿ ಗಂಡ. ಹೌದು. ಏನ ಮಾಡ್ತಿದ್ದ? ಅನುಲಾದೇವಿ ಗಂಡನ ಕಾಲ ಸ್ವಂತಿದ್ದು, ಹುಟ್ಟ ಸ್ವಂತಿದ್ದು. ಅನುಲಾದೇವಿ ತಲೆ ಮೇಲೆ ಹೊತ್ತುಕೊಂಡು ಬುಟ್ಟಿಯಾಗಿಟ್ಟುಕೊಂಡು ಗಂಡನ ಎಲ್ಲಿ ಹೋಯ್ತಳು? ಎಲ್ಲಿಗೆ? ಸೂಳಿ ಮಣಿಗೆ ಹೋಯ್ತಳು ದಿನಾಂಪ್ರತಿ. ನೋಡ್ರಿ ಪತಿವರ್ತ ಧರ್ಮ ಎಂತದ. ಹೌದು. ಗಂಡನ ಮಾತು ಮೇಲೆ ಬರೆದ ತಿಳ್ಕೊಂಡು ತಲೆ ಮೇಲೆ ಬುಟ್ಟಿ ಒಳಗೆ ಸ್ವಂತ ಗಂಡನ ತಲೆ ಮೇಲೆ ಕಾಲು ಹೊರಗೆ ಬಿಡ್ತಿದ್ರು. ಬುಟ್ಟಿಯಾಗ ಕುಣಿಸ್ಕೊಂಡು ಹೋಗಿ ಸೂಳಿ ಮನೆಯಾಗ ವ್ಯರ್ಥನ ಮನಿಸಿ ಹೊರಗೆ ಮಾಡ್ಕೊಂಡು ಬರುವಾಗ ಮತ್ತೆ ಬುಟ್ಟಿಯಾಗ ತಗೊಂಡು ದಿನಂಪ್ರತಿ ಬರ್ತಿಳು ತಾಯಿ ಅನುಲಾದೇವಿ. ಹೌದು. ಅವಾಗ ಹಿಂಗ ಒಂದಿನ ಹೋಯ್ತು, 2 ದಿನ ಹೋಯ್ತು. ಒಬ್ಬ ಋಷಿ ಮನೆ ಆ ನಡು ದಾರಿ ಒಳಗ ತಪಸ್ಸೆರೆ ಮಾಡ್ತಿದ್ದ. ಸ್ವಂತ ಕಾಲ ಹಿಂಗ ಜೋತಾಡ್ತಿದ್ದು ಅನುಲಾದೇವಿ ಗಂಡನ ಕಾಲ. ಹೌದು. ಅವಾಗ ಆ ಸ್ವಂತ ಕಾಲ ಏನ್ ಜೋತಾಡ್ತಿದ್ದುಲ್ಲ, ಆ ಋಷಿ ಮುನಿಗೆ ಆ ಕಾಲ ತಾಯ್ತಿದ್ದು ಗಂಡನ ಕಾಲ. ಸಿಟ್ಟು ಬರ್ತದ ಋಷಿ ಮುನಿಗೆ, ಮಹಾತ್ಮಗ ಸಿಟ್ಟು ಬರ್ತದ. ಅವಾಗ ಏನಂತಾನ? ಏನಂತಾನ? ಒತ್ತ ಉದಿಯಾಗಿ ಬತ್ತಂದ್ರ ನಿನ್ನ ಗಂಡ ಸಾಯಿಲಿ ಅಂತೇಳಿ ಶಾಪ ಕೊಡ್ತಾನ ಅನುಲಾದೇವಿಗೆ. ಪುಣ್ಯಾತ್ಮರೇ, ಯಾರು? ಗಂಡ. ಋಷಿ ಮುನಿ. ಹೌದು. ಯಾವಾಗ ನನಗೆ ನಿನ್ನ ಗಂಡನ ಕಾಲ ಹತ್ತಿದಾರ, ಹೊತ್ತೇರಿ ಉದಿಯಾಗಿ ಬತ್ತಂದ್ರ ನಿನ್ನ ಗಂಡ ಸಾಯಿಲಿ ಅಂತೇಳಿ ಶಾಪ ಕೊಟ್ಟಾಗ ಹಂಗೆ ತಗೊಂಡು ಹೋಗಿ ವೇಶ್ಯನ ಮನ್ಯಾಗ, ಸೂಳಿ ಮನ್ಯಾಗ ಗಂಡನ ಮನಿಷಿ ನಸಿಕ್ಕಿನ್ಯಾಗ ಎಬಸ್ತಾಳ. 3 ಗಂಟೆಗೆ ಒದರಿ ಎಬಸ್ತಾಳ ಗಂಡಗ ಅನುಲಾದೇವಿ. ಹೌದು. ಋಷಿ ಮುನಿ ಶಾಪ ಆಗ್ಯದ. ಹೊತ್ತೊಂಡಿರುವಾಗ ನೀನ್ ಸಾಯ್ತಿ, ಇವತ್ತು ದೌಡಿಯಾಳಂದು ಹೊರಗೆ ತಗೊಂಡ ಜಾಮ ಜಳಕ ಮಾಡಿ ಮತ್ತೆ ಬುಟ್ಟ್ಯಾಗ ತಗೊಂಡ ಮನಿಗೆ ಬಂದ. ಹೌದು. ಜುಮು 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 ಬೆಳಕಾಗ್ತಿತ್ತು. ಸೂರ್ಯದೇವ ಎದ್ದು ಮ್ಯಾಲ ಬರಾವಿದ್ದ. ಸೂರ್ಯದೇವಿಗೆ ಹೇಳ್ತಾಳೆ ಪುಣ್ಯಾತ್ಮರೇ, ಪತಿವರ್ತ ಧರ್ಮದಿಂದ ಅನುಲಾದೇವಿ ಏನಂತ ಹೇಳ್ತಾಳೆ ಮಾತ? ನನ್ನಲ್ಲಿ ಪತಿವರ್ತ ಧರ್ಮ ಇತ್ತಂದ್ರ, ನನ್ನಲ್ಲಿ ಅಂತ ಧರ್ಮ ತುಂಬಿತ್ತಂದ್ರ ಸೂರ್ಯದೇವ ನೀ ಉದಿಯಾಗಿ ಮ್ಯಾಲ ಬರಬೇಡ. ಮ್ಯಾಲ ಬಂದಂದ್ರ ನನ್ನ ಗಂಡ ಸಾಯ್ತಾನ, ನನ್ನ ಪತಿವರ್ತ ಸ್ಥಾನ ಹೋಗ್ತದ. ಹೌದು. ನನ್ನಲ್ಲಿ ಧರ್ಮ ಇತ್ತಂದ್ರ ನೀ ಉದಿಯಾಗಬೇಡತಿ. ಇವಾಗ ಪರಮಾತ್ಮಗ ಸೂರ್ಯದೇವಗ ಬೇಡ್ಕೋತಾಳ. ಅವಾಗ ಉದಿಯಾಗ್ಲಿಲ್ಲ ಪುಣ್ಯಾತ್ಮರೇ ಸೂರ್ಯ ಇನ್ನೇನ ದಾನ ಮಾಡ್ಯಾಳನೋ ಇಲ್ಲ. ಧರ್ಮಕ್ಕೆ ಬಿಡಲ್ಲ. ಸ್ವಂತ ಗಂಡ ಹೌದು. ವೇಶ್ಯನ ಮನೆಗೆ ಹೋಗ್ತಿದ್ದ, ಸೂಳಿ ಮನೆಗೆ ಹೋಗ್ತಿದ್ದ. ಅಂತ ಗಂಡನ ತಂದು ಜಾಮ ಜಳಕ ಮಾಡಿ ಸೂರ್ಯದೇವಗ ನಿಷ್ಠಾವಂತಲೇ ಬೆಡ್ಕೊಂಡು ಧರ್ಮವಂತಿ, ಧರ್ಮ ಪತಿವರ್ತ ಧರ್ಮವಂತಿ ಬೆಡ್ಕೋತಾಳ. ಅವಾಗ ಸೂರ್ಯದೇವ ಎದ್ದು ಬರ್ಲಿಲ್ಲ. ಯಾರಿಗೆ ಚಿಂತೆ ಆಗ್ತದೆ ಈ ಮಾತ? ಯಾರಿಗಾಗ್ತದ? ಅವಾಗ ಮ್ಯಾಲ ಇದ್ದಿರ್ತಕ್ಕಂತ ದೇವರ ಪರಮಾತ್ಮಗ ಚಿಂತೆ ಆಗ್ತದೆ ಈ ಮಾತ. ಹೌದು. ಅವಾಗ ವಿಚಾರ ಮಾಡ್ತಾರ ಪರಮಾತ್ಮ, ಸೂರ್ಯದೇವ ಯಾರು ಬರಲಿಲ್ಲ ಅಂದ್ರೆ ಅಂತ ಪತಿವರ್ತ ಹೆಣ್ಣು ಮಗಳು ಯಾರು ಇರ್ಬೇಕಂತೇಳಿ ಎಲ್ಲಾ ದೇವಾನ ದೇವತೆಯರು ಎಲ್ಲಿಗೆ ಬರ್ತಾರ? ಅನುಲಾದೇವಿ ತಕ್ಕ ಬರ್ತಾರ ಪುಣ್ಯಾತ್ಮರೇ. ಅನುಲಾದೇವಿ ತಕ್ಕ. ಹೌದು.
ಅವಾಗ ಬಂದ ಪರಮಾತ್ಮ ಕೇಳ್ತಾನ, ಏನ್ ಕೇಳಿದ ಮತ್ತ ಯಾಕಪ್ಪ ಸೂರ್ಯದೇವನ ತಡೆದಿದ್ದಿ, ಹೇಗ್ ನಿನಗೆ ಏನ್ ಬೇಡಿದ್ದು ಕೊಡ್ತಾನೋ ಸೂರ್ಯದೇವ್ ಮ್ಯಾಲ ಬರಾಕ ಬಿಡು ಅಂತ ಹೇಳ್ತಾಳ. ಹೌದು ಅವಾಗ ಅನದಾದೇವಿ ಹೇಳ್ತಾಳ, ಹೌದು ಯಾವಾಗ ನನ್ನ ಸ್ವಂತ ಗಂಡನ ಕಾಲ ಋಷಿ ಮುನಿಗೆ ಹತ್ಯಾವ, ಸೂರ್ಯದೇವ್ ಮ್ಯಾಲ ಬಂದ್ರ ನನ್ನ ಗಂಡ ಸಾಯ್ತಾನ, ನನ್ನ ಪತಿವರ್ತ ಹೋಗ್ತಾನ. ಹೌದು ಅದಕ್ಕೆ ಆನೆ ಹಾಕ್ತೀನಿ, ನೀ ನಾನು ಗಂಡನ ಕೊಡ್ತಾನಂದ್ರ ಆನೆ ಹಿಂದೆ ತಕ್ಕೋತೀನಿ, ಸೂರ್ಯದೇವ್ ಮ್ಯಾಲ ಬರ್ತಾನಂದ. ಹೌದು ಅವಾಗ ತಾಯಿ ಹೇಳ್ತಾರ, ಪರಮಾತ್ಮ ನಮಸ್ಕಾರ ಮಾಡಿ ಹೇಳ್ತಾರ, ಪುಣ್ಯಾತ್ಮರೇ ಕೇಳ್ರಿ. ಏನ್ ಹೇಳಲ್ಲ ಪರಮಾತ್ಮ ಬಂದ ನಮಸ್ಕಾರ ಮಾಡ್ಬೇಕಾರ ಇದು ದಾನದಿಂದ ಮಾಡ್ಯಾನ ಏನ ಧರ್ಮದಿಂದ ಮಾಡ್ಯಾನ? ದಾನಂತೂ ಹೊಟ್ಟೆ ಇಲ್ಲ ಇಲ್ಲ ಅಲ್ಲಿ, ದಾನ ಏನೂ ಇಲ್ಲ ಇಲ್ಲಿ. ಹೌದು ಪತಿವ್ರತ ಧರ್ಮದ ಹೌದು ಅವಾಗ ಪರಮಾತ್ಮ ಬಂದ ನೀ ಹೇಳಿದಂಗ ಕೇಳ್ತೀನಿ ಅಂದಾಗ ಆನಿ ಸೂರ್ಯದೇವನ ಆನಿ ಹಿಂದ ತಕ್ಕೊಂಡ ಸೂರ್ಯದೇವ ಜರಾನ ಎದ್ದು ಭಾರ ಆಗಿತ್ತು, ಭಾರದ ಮೇಲೆ ಬಂದು ನಿಂತ. ಹೌದು ಅವಾಗ ಪತಿವ್ರತ ಹೆಣ್ಣು ಮಗಳ ಗಂಡ ಸತ್ತ ಧರಣಿಗೆ ಬಿದ್ದ. ಅವಾಗ ಪರಮಾತ್ಮ ಅವನ ತಲೆ ಮೇಲೆ ಹಸ್ತಿಟ್ಟ, ಸತ್ತ ಗಂಡನ ಪ್ರಾಣ ಕೊಟ್ಟ. ಇದು ಪತಿವ್ರತ ಧರ್ಮ ಅನುಲಾದೇವಿ ಕೀರ್ತಿ ಜಗತ್ತದಲ್ಲಿ ಉಳಿಯುವಂಗ ಮಾಡ್ಯಾನ ಪರಮಾತ್ಮ. ಹೌದು ಇದು ಧರ್ಮದಿಂದ. ನಿಮ್ಮ ದಾನದಿಂದ ಏನು ಮಾಡಿದಾರ ಅನ್ನೋದು ನೀವು ಹೇಳ್ಕೊತ ಹೊಂಟಿರ. ಅವ್ರು ಹೇಳಿದ್ರು ಹಿಂಗ ಮಾಡಬೇಕು. ಹೌದು ಸರ ನೀವೇನ್ ನಮ್ಮ ಗುರುಗಳನ್ನೂ ಅಲ್ಲ, ನೀವ್ ಹೇಳ್ದಂಗ ನಾವು ಕೇಳಂಗೂ ಇಲ್ಲ. ನಮ್ಮ ಧರ್ಮ ಈ ಜಗತ್ತಿನಲ್ಲಿ ಹೆಂಗ್ ಹೆಚ್ಚಾಗೈತೆ ಅನ್ನೋದು ನಮ್ಮದಲ್ಲ, ದಾನ ಹೆಂಗ್ ಹೆಚ್ಚಾಗೈತೆ ಅನ್ನೋದು ನಿಮ್ಮದದ. ಹೌದು ನಾವು ಏನೇ ಹೇಳಲಿ ಅಂತೇ ಬಿಡ್ಲಿ, ನಮ್ಮ ಧರ್ಮ ಹೆಚ್ಚು ಮಾಡೋ ಕರ್ತವ್ಯ ನಮ್ಮದದ. ಹಿಂಗೆ ಹೇಳ್ಬೇಕು, ಹಿಂಗ ಮಾತಾಡ್ಬೇಕು ಅನ್ನೋದು ನೀವ್ ಹೇಳ್ದಂಗೆ ಕೇಳಕ್ಕೆ ನೀವ್ ಇಟ್ಟಿರ್ತಕ್ಕಂತ ಆಳ ನಾವಲ್ಲ. ಹೌದು ಈ ಕಮಿಟಿ ಅವ್ರು ಹಿಂಗ ಮಾತಾಡತ್ ಹೇಳಿ ಒಪ್ತನ್ನ, ನೀವೇನ್ ಮಾತಾಡ್ತಕ್ಕಂಥ ಅಲ್ಲ. ಹೌದು ಅವ್ರು ಹೇಳಿದ್ರು, ಒಂದು ಪ್ರಶ್ನೆ ಕೇಳಿದೆವು ಅವರಿಗೆ. ಏನ್ ಪ್ರಶ್ನೆಪ್ಪ ಅಂತಂದ್ರ, ಏನು ಸರ ಒಬ್ಬ ಮುತ್ತಗಾರ ಮುತ್ತು ಹೇರ್ಕೊಂಡು ಮಾರ್ಲಾಕ್ ಹೊಂಟಿದ್ದ. ಒಂದ ಗಿಡದ ಬಡ್ಡ್ಯಾಗ ಹಸು ಆಯ್ತು, ಯಾರ ಕಲ್ಲು ತಗೊಂಡು ಬಂದ, ಮತ್ತೊಂದು ಕಲ್ಲು ಲಿಂಗ ತಂದ. ಆ ಲಿಂಗ ಇಟ್ಟ ಒಡೆದ 3 ಭಾಗ ಆಯ್ತು. ಒಂದು ಭಾಗ ಬಿದ್ದಲ್ಲಿ ಒಂದು ಊರು ಬೀರಪ್ಪನ ಗುಡಿ ಆಗೈತಿ, ಒಂದು ಭಾಗ ಬಿದ್ದಲ್ಲಿ ಮತ್ತೊಂದು ಊರು ಬೀರಪ್ಪನ ಗುಡಿ ಆಗೈತಿ. ಅದೇನ ಲಿಂಗ ಒಲಿಗೊಂಡು ಹೊಡಿದ್ದ, ಅಲ್ಲೊಂದು ಊರು ಬೀರಪ್ಪನ ಗುಡಿ ಆಗೈತಿ ಅಂದ ಹೇಳಿದ್ರ ಅವರು. ಏನ್ ಹೇಳಿದ್ರು ಸರ ಮಾತ ಆ ತೆಲಗ ಮಾತಾಡವ ಅರ್ಧಂಬರ್ಧ ವಯಸ್ಸಾಗೈತೆ ಅವಾಗ ಮಲ್ಲಪ್ಪನ ನಗತಾನ ಅವ ಪ್ರಶ್ನೆಕ. ಇಂಥವ್ರು ಬಹಳ ಮಂದಿ ನೋಡಿ ನಾವು ಮಲ್ಲಪ್ಪನ ಟಿಂಕಲ್ ಮಾಡುದು ನಗುದು ಇದನ್ನೇನ ಆಟ ಹಚ್ಚಾರ ಇಲ್ಲಿ. ಕೇಳಿದ ಪ್ರಶ್ನೆಗೆ ಉತ್ತರ ಕೇಳಿದ ಪ್ರಶ್ನೆಗೆ ನೇರವಾಗಿ ಬರ್ತೈತೆ ಅಂದ್ರೆ ನೀನು ಕುಡಿಯೋದ್ರೆ ಹೇಳು, ಇಲ್ಲ ನಿನ್ನ ಚಂದ ಹಿಡಿದು ಕರ್ಕೊಂಡು ಹೋಗ್ತಾನೆ. ಇಂಥ ಊರಾಗ ಬೇರಪ್ಪನ ಗುಡಿ ಅದಾವ ಅನ್ನೋದು. ಹೌದಾ ಇಲ್ಲೇ ನಗಾಕ್ ಬಂದ್ಯಾನ? ಹೌದು ವಿಷಯದಾಗ ಮಾತಾಡತ್ತೇಳಿ ಕೆಂಡಲ್ಲ ಭಾಳ ಬರ್ತಾವ ಎಲ್ಲಾರು. ಈ ಮಂದಿ ನಗ್ಸುದು ಮಾಡುದು ಇವೆಲ್ಲರಿಗೂ ಬರ್ತಾವ. ಬುದ್ಧಿ ಬರೋ ಮಾತಾಡು, ವಿಷಯ ಮಾತಾಡು. ಜ್ಞಾನದ ಜಗಳ ನನಗ ನಿನಗ ಜ್ಞಾನದ ಜಗಳ ಆಗ್ಲಿ. ಎಲ್ಲಿ 3 ಕಡೆ 3 ಸಿಮೆಗೆ ಊರು ವೀರಪ್ಪನ ಗುಡಿ ಇಲ್ಲೇ ಆಗುತ್ತೆ. ನಿನ್ನ ಚಂದ ಹಿಡ್ಕೊಂಡು ಹೋಗಿ ತೋರಿಸ್ಲಿಲ್ಲ ಅಂದ್ರೆ ಕಪ್ಪೂರಿ ಶಂಕರ ಮಾಸ್ತರ್ ಶಿಶು ಮಗ ಕೆದರಿನೂ ಅಲ್ಲ, ನಾಗು ಮಾಸ್ತರ್ನೂ ಅಲ್ಲ. ಮತ್ತೆ ಹೇಳ್ತಾನ, ಆ ಟಿಮ್ ಕೇಳ್ಯಾರ, ಏನ್ ಟಿಮ್ ಮಾಸ್ತರ, ಆ ಮುತ್ತಗಾರನ ಹೆಸರು ನಿನ್ಗ್ಯಾಕ ಬೇಕಾಯ್ತವ? ಯಾ ಜಾತ್ಯಾವಾಡಿ ಇರುವಲ್ಲ, ಹೊಲಿರಾವಾಡಿ ಇರುವಲ್ಲ, ಆ ಮುತ್ತಗಾರ ಯಾರು ಇರುವಾರಕ್ಕ ನಿಮ್ಮ ಬೀರಪ್ಪನ ಹೆಸರು ಇಟ್ಟು ಕೇಳಿನ. 3 ಊರು ಬೀರಪ್ಪನ ಗುಡಿ ಆಗ್ಯಾವ, ಈಗ ಸದ್ದ ನೋಡಕ್ ಸಿಗ್ತಾವ. ಅಲ್ಲಿ ಹೋದ್ರೆ ಬೀರಪ್ಪನ ಲಿಂಗ ಹೊಡೆದ ಆಗೈತೆ ನೋಗ, ಆ ಊರವ್ರ ಕೈಲಿ ನುಡಿಸ್ರ ಆತ ಹೋಯ್ತು. ಮತ್ತ ಪ್ರಶ್ನೆಗೆ ಟಿಂಕಲ್ ಮಾಡಿ ಅಂದ್ರೆ ನಿಮ್ಗೆ ಏನ್ ಪ್ರಶ್ನೆನೇ ಕೇಳಂಗಿಲ್ಲ ಅಂತ ಆತ್ಲವ ನಾವು. ವಿಷಯ ಎಲ್ಲಿ ಹೋಗ್ತದ ಏನ ಜಗತ್ತು ತಿರುಗಾಡಿರಿ, ಮಾತಾಡೋದು ವಿಚಾರ ಇರ್ಲಿ. ನನಗೆ ಬರುದಿಲ್ಲ ಅಂತ ಹೇಳು. ಮತ್ತ ಬುಕ್ ಬಹಳ ಮಂದಿ ಬರ್ದಾರತ್ತ, ಆ ಕಬ್ಬಿನ ತೋಡಿ ಹೋಗಿದ್ದ. ಯಾ ಕಬ್ಬಿನ ತೋಡಿ ಹೋಗಿದ್ದಪ್ಪ? ಅಮೋಕ್ಷಿದ್ದ ಮಾಲಿಂಗರಾಯ ತಗೊಂಡ್ ಬಾ, ಯಾವ ಬುಕ್ಕದಾಗ ಬರ್ದಾರ ನೋಡು. ನಾವು ಅಮೋಕ್ಷದ ಕಬ್ಬು ಕಡ್ದಾನ, ಮಾಲಿಂಗರಾಯ ಕಬ್ಬು ಕಡ್ದಾನು, ಮತ್ ದೇವ್ರಿಗೆ ಅಪ್ಪ ಪ್ರಚಾರ ಮಾಡಿದ. ಮತ್ತ ದೇವ್ರಿಗೆ ಅಪ್ಪ ಪ್ರಚಾರ ಮಾಡ್ತಾರತ್ತ. ಮತ್ ನೀ ಮಾಡತ್ತ ನಾ ಮಾಡತ್ತೇವ. ಓಕೆ ಶಾಂತ ಇಲ್ಲಿ ವಿಚಾರ ಮಾಡಿ ಮಾತಾಡ್ರಿ. ಯಾ ಮಾತ ಯಾರು ಕೇಳ್ಯಾರ, ಯಾಕೆ ಕೇಳ್ಯಾರ ಅನ್ನೋದು.
ನಿಮ್ಮ ಬೀರಪ್ಪನ ಹೆಸರಿಟ್ಟು ಕೇಳಿನಿ ಬರ್ತೈತೆ ಅಂದ್ರೆ ಹೇಳುದು, ಬರ್ಲಿಲ್ಲ ಅಂದ್ರೆ ನಮಗ್ ಬರಂಗಿಲ್ಪ ನೇರವಾಗಿ ಅಂತ ಹೇಳಿದ್ರೆ ನಿಮ್ಮನ್ನ ಬಳಿ ಹೊಡಿತಾವು. ಕೆಳಕ ಏನ್ ಸಮಯ ಬರು ಹೇಳುದು ಕೇಳುದು ಏನ್ ಸಂಬಂಧ ಅದ? ನಮ್ಮನ್ನ ಹತ್ತು ನೀ ಕೇಳ್ಬೋದು, ನಿಮ್ಮನ್ನ ಹತ್ತು ನಾವು ಕೇಳ್ಬೋದು. ಯಾಕ ಜೋಡಿ ಮೇಲ ಕುಡಿಸ್ಯಾರ ಇಲ್ಲಿ. ಮತ್ತ ಟಿಂಕಲ್ ಮಾಡಿ ನಕ್ಕು ಹೆಂಗ್ರಿ ಜಗತ್ ತಿರುಗಾಡ್ರಿ ನೀವು. ಶಾಂತ ಅದಕ್ಕ ನಮ್ಮನೊಂದು ಮಾತು ಕೇಳಿದ್ರು ಅವರು. ಏನ್ ಕೇಳ್ರಿ ಮತ್ತ ಅಮ್ಮೋದ ಸಿದ್ಧನ ಪದ್ಮಾವತಿನ ಲಗ್ನ ಕಾರ್ಯಕ್ಕೆ ಹೋಗುವಾಗ ಹಾ ಬಾಳೆದ ಕಂಡ್ರಾಯ ಮನೂರ್ ಎಲ್ಲಮ್ಮ ಗೊತ್ತಾಳಿಸಿದ ಬೆತ್ತ ಹಿಡ್ಕೊಂಡು ಹೋಗ್ಯಾನ. ಮೂಲದಲ್ಲಿ ಮತ್ತೊಬ್ಬ ಹೋಗ್ಯಾನ. ಅವ್ ಯಾರಂತ ಇಂಥ ಕೇಳಿ ಹೇಳ್ತೀನಿ. ಹೌದು ಅದಾದಂದ್ರೆ ನೀ ಹೇಳಿಕೆ ಮತ್ತ ಹೌದಾ ಯಾರು ಹೋಗ್ಯಾರಪ್ಪ ಅಂದ್ರ ಮುದ್ದಮ್ ಅಮೋಘ ಸಿದ್ಧ ಹೋಗ್ಯಾನ. ಯಾರಿಗೆ ಕಾಣಬಾರ್ದಂಗ ಹೋಗ್ಯಾನ. ಪದ್ಮಾವತಿಗೆ ಅಮೋಘ ಸಿದ್ಧ ತಾಳಿ ಕಟ್ಟ್ಯಾನಂತ ಬುಕ್ಕದಾಗ ಬರೆದಿಟ್ಟಾರ. ನಮ್ಮ ಸಿದ್ಧಾಟಿಗೆ ಒಳಗದ್ರೆ ಹೇಳ್ತಾರ. ಹೌದು ಸತ್ಯನ ನಾಗರಾಯಿಗೆ ಅವ್ರು ಯಾವಾಗ ನಿಂದೆ ಆಡಿ ಕಳಿಸಿದ್ರು ಅವನಿಗಟ್ಟ ಬೆತ್ತ ಕಂಡಲ್ಲ. ಅಲ್ಲಿ ಸಾಕ್ಷಾತ್ ಅಮೋಘ ಸಿದ್ಧ ಪದ್ಮಾವತಿ ಬಲಕ್ಕೆ ಕೂತು ತಾಳಿ ಕಟ್ಟ್ಯಾನ. ಪುಣ್ಯಾತ್ಮರೇ ತಾಳಿ ಕಟ್ಟ್ಯಾನ. ಹೌದು ಯಾಕ ಬೆತ್ತದ ರೂಪ ತೋರಿಸ್ಯಾನಂದ್ರ ನಿನ್ನೆ ಆಡಿದ ಮನೆಗೆ ಹೊಳ್ಳಿ ಹೋಗುದಿಲ್ಲ ಅಂತ ಹೇಳಿ ಬೆತ್ತ ಅಟ್ಟ ಕಾಣವಂಗ ಮಾಡ್ಯಾನ ನರೊಟ್ಟಿ ನಾಗರಾಯ ಗೌಡಗ. ಆಗ ಪದ್ಮಾವತಿ ಬಲಕ್ಕೆ ನೀ ಕೂತು ತಾಳಿ ಕಟ್ಟಿ ನಾವು ಅಮ್ಮೋಘ ಸಿದ್ಧ ಮುಚ್ಚಾನ ಅದಾನ. ಹೌದು ಇಲ್ಲೊಂದು ದೃಷ್ಟಾಂತ ಬರ್ತದ. ಹೆಂಗ್ ಬರ್ತದ ಸರ್ ಸ್ವಲ್ಪ ಸಭಾ ಶಾಂತ ಕೂತಿರತ್ತಿ ಮಾತು ಹೇಳೋದದ. ಹಾ ಒಬ್ಬ ಇಂಥ ಮಾಂಜರಿ ಅಂತ ಗ್ರಾಮದೊಳಗ ಒಬ್ಬ ಅಗದಿ ಬಡವಿದ್ದ. ಏನೋ ಪೂರ್ತಿ ಬಡತನ ಸ್ಥಿತಿ ಇತ್ತು. ಅಗದಿ ಬಡವಿದ್ದ. ಚಿಕ್ಕೋಡಿ ಅಂತ ಊರೊಳಗ ಸಾವುಕಾರ ಮನ್ಯಾಗ 10,000 ರೂಪಾಯಿ ಸಾಲ ತಂದಿದ್ದವ. ಹೌದು 10,000 ರೂಪಾಯಿ ಸಾಲ ತಂದಿದ್ದ. ಮುಂದ್ 10,000 ಬಡ್ಡಿ ಎಲ್ಲ ಓದ್ ಕೊಟ್ಟ. ಆ ಸಾವುಕಾರ ಆ ಕೊಟ್ಟಿರ್ತಕ್ಕಂತ ಸಾಲ ರೌಂಡ್ ಹಾಕಲಿಲ್ಲ. ಮುಂದೆ ಏನ್ ಮಾಡಿದ? ಊರ ಬಾಜುಕ 1 ಎಕರೆ ಹೊಲ ಇತ್ತು ಬಡವಾಗ. ಆ ಹೊಲ ಬಡಿಬೇಕಂತ ಸಾವುಕಾರನ ಐಡ ಇತ್ತು. ಹೌದು ಅವಾಗ ಆ ರೌಂಡ್ ಹಾಕಲಿಲ್ಲ. ಮುಂದೆ ತೊಡೆ ದಿನ ಹೋಯ್ತು. ಅವ 10,000ಕ್ಕೆ 1,00,000 ರೂಪಾಯಿ ಮಾಡಿ ಇವನಿಗೆ ಕಾಗದ ಬಿಟ್ಟ, ಆಳು ಬಿಟ್ಟ ಬಡವಾಗ. ಯಾರು ಸಾವುಕಾರ? ಸಾವುಕಾರ. ಹೌದು 10,000 ಓದಿ 8 ವರ್ಷ ಆಯ್ತಪ್ಪ. ನೀ ತಂದು ಕೊಟ್ಟು ಏನ್ ನೀನು ಹೊಲ ಬರ್ ಕೊಡ್ತೀವ ಅಂತ ಆಳು ಬಿಟ್ಟ, ಕಾಗದಾನ ಬರೆದು ಕೊಟ್ಟ. ಇವ್ ಸಾವುಕಾರ ಹೋಗಿ ಹೇಳ್ತಾನ. ಏನ್ ಹೇಳೋದು ಮತ್ತ? ಸಾವುಕಾರ ಆಳು ಬಿಟ್ಟು ಅಂತ ಅವ್ ಬರ್ಲಿಲ್ಲ. ಸಾವುಕಾರನ ಅವನ ಮನೆಗೆ ಬಂದ್ ಹೇಳ್ದ. ಏನ್ ಹೇಳ್ದ? ಏ ಮಗನ, ಈ ಮಾಂಜರಿ ಊರಾಗ ಎಷ್ಟೋ ಮಂದಿ ರೊಕ್ಕ ಒಯ್ತಾರ, ಕೊಡ್ತಾರ, ತಗೋತಾರ. 10 ವರ್ಷ ಆತವ, ನೀ ಯಾಕೆ ಬಂದಿಲ್ಲ? 10,000 ಆಯ್ತು. ಹೌದು ಈಗ 1,00,000 ರೂಪಾಯಿ ಏನ್ ಹೊಲ ಬಂದ್ ಬರ್ಕೊಡ್ತೇವ ಮಗನ, ರೊಕ್ಕ ಕೊಡ್ತೇವ ಅಂತ ಬಂದ ದಬಾಳಿಕೆ ಮಾಡ್ದ. ಸಾವುಕಾರ ಬಡುಗ ದಬಾಳಿಕೆ ಮಾಡ್ದ. ಅವಾಗ ಹಿರಿಯರ ಕಡೆ ಹೋದ ಅವ ಬಡವ. ಹೌದು ಹಿರಿಯರ ಕಡೆ ಹೋಗಾನ. ಹಿರಿಯರು ಎಲ್ಲ ಸಾವುಕಾರಂತೆ ಮಗನ ನಾವೆಲ್ಲ ತರ್ತೇವ್, ಕೊಡ್ತೇವ್, ತಗೋತೇವ್ ಮಗನ, ನೀ ಕೊಡೋದು ನಿಂಗೆ ದಿಕ್ಕಿಲ್ಲ ಅಂತೇಳಿ ಹಿರಿಯರು ಸಾವುಕಾರನ ಕಡೆ ಆದ್ರು. ಇವಾಗ ಯಾರು ದಿಕ್ಕಿಲ್ಲ ಆಯ್ತು. ಹೌದು ಬಡವ ದಿಕ್ಕಿಲ್ಲ ಆಯ್ತು. ಅವಾಗ ಇನ್ನು ಹಿಂಗಾದ್ರ ಬಗೆಹರಿವಿಲ್ಲ ತಿಳ್ಕೊಂಡು ಚಿಕ್ಕೋಡಿ ಕೋಟಿಗೆ ನ್ಯಾಯ ಹಾಕಿದ ಬಡವ. ಹೌದು ಬಡವ ಬಂದ, ಸಾವುಕಾರ ಬಂದ, ಹಿರಿಯರ ಪಂಚರೆಲ್ಲ ಬಂದ್ರು. ಅಲ್ಲಿ ನಿರ್ಣಯ ನಡೀತು. ಏನಂತ? ಅವಾಗ ಬಡವನ ಕರೆದು ಕೇಳ್ತಾರ ಕೋಟಿ ಜಡ್ಜಿ. ಏ ಮನುಷ್ಯ, ನೀ 10,000 ರೂಪಾಯಿ ತಂದದ್ದು ಕರೆಯದ ನಾವು ಕರೆಯದ್ರಿ ಸಾವುಕಾರ. ಮತ್ತ ರೊಕ್ಕ ಹೊರಗೆ ಕೊಟ್ಟದೇವು ಇಲ್ಲ. ಹೌದು 10,000 ರೂಪಾಯಿ 10,000 ರೂಪಾಯಿ ಬಡ್ಡಿ ಎಲ್ಲ ಕೊಟ್ಟಿನ್ರಿ ಅಂತೇಳಿ ಕೋರ್ಟಿನ ಮುಂದ ಒಂಟಿಗಾಲಿ ನಿಂತು ಹೇಳ್ದ. ಅವಾಗ ಇದಕ್ಕೆ ಸಾಕ್ಷಿ ಯಾರ ಅಂತೇಳಿ ಬಡವಗೆ ಕೇಳ್ತಾನ ಜಡ್ಜಿ. ಹೌದು ಅವಾಗ ಬಡವಂದ, ಯಪ್ಪ ನನಗ ಸಾಕ್ಷಿ ಯಾರು ಇಲ್ಲ, ಆ ವೆಂಕಟರಮಣ ಗೋವಿಂದ ಒಬ್ಬನೇ ನನಗೆ ಸಾಕ್ಷಿ ಅದಾನ. ಹೌದು ನೋಡ್ರಿ, ಜಡ್ಜಿಗೆ ವೆಂಕಟರಮಣ ಗೋವಿಂದ ಅಂದ್ರೆ ಯಾರಿಲ್ಲ. ಏ ಮಗನ ಬರೀ ಅಂತೇಳಿ ಆ ವೆಂಕಟರಮಣ ಗೋವಿಂದನ ಹೆಸರಲ್ಲೇ ಒಂದು ಟಪಾಲ್ ತೆಗೆದು, ಯಾಕ ಸಾಕ್ಷಿ ಹೇಳಕ. ಹೌದು ಅವಾಗ ಆದ್ರ ಆಯ್ತಂದ್ರು. ಇಂತ ಮಾಂಜರಿ ಅಂತ ಊರೊಳಗ ಈ ಹಂಗ ದೇವ್ರ ಗುಡಿ ಆಯ್ತನ, ವೆಂಕಟರಮಣ ಗುಡಿ, ವೆಂಕಟರಮಣ ಗೋವಿಂದನ ಗುಡಿ ಇತ್ತು. ಹೌದು ಅವಾಗ ಆ ಟಪಾಲ್ ತಂದ ಆ ವೆಂಕಟರಮಣ ಗೋವಿಂದನ ಗುಡಿಯಾಗ ಹೋಗಿದ್ರು. ಹರಿಯಾಗದ ಪೂಜಾರಿ ಪೂಜೆ ಮಾಡಕ್ ಬಂದ. ಹೌದು ಅವಾಗ ಬಂದ, ನಮಸ್ಕಾರ ಮಾಡಿ ಪೂಜೆ ಮಾಡ್ದ. ಆ ಟಪಾಲ್ ತೆಗೆದು ನೋಡ್ದ. ಆ ಬಡವನ ಸಾಕ್ಷಿ ಹೇಳಕ ವೆಂಕಟರಮಣ ಗೋವಿಂದನ ಹೆಸರಲ್ಲೇ ಟಪಾಲ್ ಬರ್ದಿತ್ತು. ಇದೇನೋ ನನಗೆ ತಿಳಿದಿಲ್ಲ ಅಂದವನ ಪೂಜೆ ಮಾಡಿ ಮತ್ತೆ ಟಪಾಲ್ ಅಲ್ಲೇ ಹೋಗದ, ತನ್ನ ಮನೆಗೆ ಹೋಗಿಬಿಟ್ಟು ಪೂಜಾರಿ. ಹೌದು ನೋಡ್ರಿ, ಎಂತ ಸತ್ಯದ ಮಾತ. ಯಾರಿಗೆ ದೇವರ ಕಾಣ್ತಾನ, ಯಾರಿಗೆ ಕಾಣೋದಿಲ್ಲ ಅನ್ನೋದು ಹೇಳುದದ ಇಲ್ಲಿ. ಹೌದು
ಅವಾಗ ಆ ವೆಂಕಟರಮಣ ಗೋವಿಂದಿದ್ದಾವಿ ಬಡವನ ಭಕ್ತಿಗೆ ಮೆಚ್ಚಿ ಅದೇನು ಟಪಾಲ ತಂದು ಹೋಗಿದ್ರಲ್ಲ ಕಲ್ಲು ದೇವರು ಎದ್ದು ಬಂದು ಸಹಿ ಮಾಡಿತ್ತು ಇಂಥ ತಾರೀಖ ಏನು ದೇವರು ಬಂದು ಸಹಿ ಮಾಡಿತ್ತು 26ನೇ ತಾರೀಕು ಬಂದ ಚಿಂಪಾಡಿ ಕೋಟ್ನಾಗ ನಾ ಸಾಕ್ಷಿ ಹೇಳ್ತಾನ ಅನ್ನುವಂಗ ಕಲ್ಲು ದೇವರು ಎದ್ದ ಆ ಟಪಾಲ ಮೇಲೆ ಸಹಿ ಮಾಡಿ ಮತ್ತೆ ಕಲ್ಲಾಗಿ ಕೂತಿತ್ತು ಪುಣ್ಯಾತ್ಮ ಬರೀ ಕಲ್ಲಾಗಿ ಕೂತಿತ್ತು. ಇದು ಧರ್ಮದ ಪಾಲ ನೋಡ್ರಿ ಹೆಂಗದ ಧರ್ಮ. ಹೌದು ಈ ಬಡವನಲ್ಲಿ ಧರ್ಮ ಹೆಂಗದ ನೋಡ್ರಿ. ಹೌದು ಅವಾಗ ಕಲ್ಲು ದೇವರು ಎದ್ದು ಸಹಿ ಮಾಡಿ ಮತ್ತೆ ಕೂತಿತ್ತು. ಮತ್ತೆ ಪೂಜಾರಿ ಬಂದ ನೋಡಿದ ಟಪಾಲ ಸಿದ್ಧ ಹೊಡೆದು ಸಹಿ ಆಗಿತ್ತು ಎಲ್ಲಿ ತೆಳಗ ಟಪಾಲ ಮೇಲ. ಹೌದು ಅವಾಗ ಇದು ಏನ್ ತಿಳಿಯಲಂದ ಪೂಜಾರಿ ಮತ್ತೆ ಅಲ್ಲೇ ಟಪಾಲಿಟ್ಟ ಮತ್ತೆ ಪೂಜೆ ಮಾಡಿ ಹೋದ. ಮರುದಿನ ಪೋಸ್ಟ್ಮಾನ್ ಬಂದು ಹೋದ ಕೋಟಿಗೆ ಕೊಡ್ತಾನ ಅದೇ ಟಪಾಲ. ಅದ ಹಾದಿ ಕಾಯ್ತಾರ ಯಾರು? ಯಾರು? ಕೋರ್ಟಿನಾಗ ಜಡ್ಜಿ ವಕೀಲರ ಎಲ್ಲಾ ಜನ ಕೂರ್ತು ಬಡವನಲ್ಲೇ ವೆಂಕಟರಮಣ ಗೋವಿಂದ ದೇವರ ಸಾಕ್ಷಿ ಹೇಳಕ್ ಬರ್ತಾನ. ಹೆಂಗ ಬರ್ತಾನೆ, ಯಾರ ರೂಪಲೆ ಬರ್ತಾನೆ, ಹೆಂಗ ಗಾಡ್ಯಾಗ ಬರ್ತಾನೆ, ವಿಮಾನದಾಗ ಬರ್ತಾನೆ, ಹೆಂಗ ಬರ್ತಾನತ್ತು ಹಿಂಗ ಸಭಾ ಕೂಡಿ ಕಾಯ್ತದ ದಾರಿ ದೇವರ ಸಲುವಾಗಿ. ಹೌದು ಅವಾಗ ಹೆಂಗ ಬರ್ತಾನ ಸಾಕ್ಷಿ ಹೇಳಕ ದೇವ್ರ? ಹೆಂಗ್ ಬರ್ತಾನ್ರಿ ಸಲ? ಯಾರಿಗೆ ಕಾಣ್ತಿದ್ದ? ಯಾರಿಗೆ? ಆ ಜಡ್ಜಿಗೆ ಒಬ್ಬಗ, ಸರ್ಕಾರ ವಕೀಲಿಗೆ ಒಬ್ಬಗ, ಆ ಭಕ್ತಿಗೆ ಮೆಚ್ಚಿ ಬಂದಿರ್ತಕ್ಕಂತ ಬಡವ ಒಬ್ಬಗ ಕಾಣ್ತಿದ್ದ. ವೆಂಕಟರಮಣ ಗೋವಿಂದ ಜಂಗಮ ವೇಷ ತೊಟ್ಟು ಬಂದ. ಏ ಜಡ್ಜಿ, ಈ ಬಡವನ ಪರವಾಗಿ ನಾನಾ ಸಾಕ್ಷಿ ಅದನ್ನು 10,000 ಬಡ್ಡಿ ಕೊಟ್ಟ ನೀವು ಅಂತ ಹೇಳಿ ಮ್ಯಾಲ ಕೋರ್ಟ್ನಾಗ ಹೋಗಿ ಸಹಿ ಮಾಡಿ ಹೋದ. ಈ ಸೊಕ್ಕಿನ ಸಾವುಕಾರಿಗೆ ಹೆಂಗ ಕಾಣ್ತಾನದ ದೇವ್ರ? ಅದಕ್ಕೆ ನರೋಟಿ ನಾಗರಾಜಗೌಡನಲ್ಲಿ ಸೊಕ್ಕು ಬಂದಿತ್ತು. ಹೌದು ಆ ಸೊಕ್ಕಿಗಾಗಿ ಬೆತ್ತ ಕಂಡದ. ಹೌದು ಪದ್ಮಾವತಿಯಲ್ಲಿ ಅಮ್ಮೋಗಿಸಿದ್ರ ಮೇಲೆ ನಂಬಿಗಿತ್ತು, ಅಮ್ಮೋಗಿಸಿದ್ರ ಮೇಲೆ ಭಕ್ತಿ ಇತ್ತು. ಪದ್ಮಾವತಿಗೆ ಅಮ್ಮೋಗಿಸಿದ ಕಂಡನ ಸೊಕ್ಕಿನ ಸಾವುಕಾರಿಗೆ ಹೆಂಗ ಯಾರು ಕಂಡಿಲ್ಲ ಹಂಗ ನರೋಟಿ ನಾಗರಾಜಗೌಡಗೆ ಬೆತ್ತ ಕಂಡದ. ಹೌದು ಇಂಥ ವಿಷಯ ಮಾತಾಡಿ ಏನಾರು ನೆನಪುಬೇ ಇತ್ತಂದ್ರ ಸುಳ್ಳು ಹುಯಿ ಅನ್ನೋದು ಹೆಂಗ ಮಾಸ್ತಾರ ಜಗತ್ತಿರಿಗೇಡಿ ಬಂದಿ ಮತ್ತೇನಾರ ಟಿಕ್ಕಲ್ ಮಾತಾಡೋದು. ಅದಕ್ಕ ವಿಷಯ ಹಿಂಗಾಗಬಾರದು. ಅದಕ್ಕ ಇನ್ನೊಂದ ಧರ್ಮದ ಮಾತ ಹೆಂಗಪ್ಪ ಅಂತ ಕೇಳಿದ್ರ ಕೃತ ತ್ರೇತಾಯುಗದೊಳಗ ಹೌದು ಶ್ರೀರಾಮಚಂದ್ರ ಆಗಿ ಹೋದ. ಹೌದೌದು ತ್ರೇತಾಯುಗದಾಗ ಶ್ರೀರಾಮಚಂದ್ರ ಆಗಿ ಹೋದ. ಹಾ ಶ್ರೀರಾಮಚಂದ್ರ ಯಾರ ಸಲುವಾಗಿ ವನವಾಸವಾದಪ್ಪ ಅಂತ ಕೇಳಿದ್ರ ಅಡ ಕೈ ತನ್ನ ಮಲ್ಲವನ ಸಲುವಾಗಿ ವನವಾಸವಾದ. ಹೌದು ಮನವ ಏನ್ ಮಾಡಿದ್ರು ತನ್ನ ಮಗ ಭರತಗ ಪಟ್ಟಾಗಬೇಕು ಅಂತೇಳಿ ವಿಚಾರ ಇತ್ತು. ಹೌದು ಅವಾಗ ಶ್ರೀರಾಮಚಂದ್ರ ಏನ ಭಾವಿತ್ತು, ಎಂತ ಧರ್ಮ ಇತ್ತು ಶ್ರೀರಾಮಚಂದ್ರನಲ್ಲಿ ತನ್ನ ತಮ್ಮ ಭರತನಲ್ಲಿ ಅಂತ ಕೇಳಿದ್ರ ಅದ ಅಣ್ಣ ತಮ್ಮರ ಸಂಬಂಧ ಗಂಧ ತೀಡಿದಂಗಿತ್ತು. ಹೌದು ಅವರಲ್ಲಿ ಭೇದ ಭಾವ ಇದ್ದಕ್ಕಿಲ್ಲ. ಮನವ ಇದ್ದಕ್ಕೆ ರಾಮನ ಹೊರಗೆ ಹಾಕಿ ಭರತನ ಪಟ್ಟು ಕುಣಿಸ್ಬೇಕಂತ ವಿಚಾರ ಮಾಡಿದಾಗ ಭರತ್ ಹೇಳ್ದ, ಏನ್ ಹೇಳಲ್ಲ? ಆ ತಾಯಿಗೆ ತಂದಿಗೆ ನಮಸ್ಕಾರ ಮಾಡಿ ಹೇಳ್ತಾನ, ಇದು ಸಿಂಹಾಸನ ನಮ್ಮ ಅಣ್ಣನ ಸಲ್ಲುದದ. ಹೌದು ಈ ಸಿಂಹಾಸನ ಮೇಲೆ ನಾ ಹೋಗಿಕೊಂಡಂಗಿನ ಕೆಳಗೆ ಕೊಟ್ಟು ನ್ಯಾಯ ಮಾಡ್ತಾನಂದ. ರಾಮ ಶ್ರೀರಾಮಚಂದ್ರ ವನವಾಸ ಆದ್ರೂ ಕೂಡ ಅವನ ಪಾದುಕೆಗಳು ಏನಿತ್ತಲ್ಲ ಆ ಸಿಂಹಾಸನ ಮೇಲೆ ಪೂಜೆ ಮಾಡಿ ನ್ಯಾಯ ಹೇಳಕ್ ಶುರು ಮಾಡ್ಯಾರ ಭರತ. ಹೌದು ಭರತ ಹೆಂಗ ಮಾಡ್ತಿದ್ದಿ ಕೇಳ್ರಿ. ಹೆಂಗ್ ಮಾಡ್ತಿದ್ದ ನ್ಯಾಯ? ಶ್ರೀರಾಮಚಂದ್ರ ಪಾದುಕೆ ಹೋದ, ಸಿಂಹಾಸನ ಮೇಲೆ ಪೂಜೆ ಮಾಡ್ಯಾನ. ಅದ ಇಂತ 3 ಜನ ನ್ಯಾಯ ಕೇಳಕ್ ಬಂದ್ರೆ ಕೆಳಗೆ ಕುಂತ ನ್ಯಾಯ ಹೇಳ್ತಾನ ಭರತ. ಹೌದು ಆ ನ್ಯಾಯ ಕರೆ ಆಗಿತ್ತಂದ್ರ ಎತ್ತು ಕೇಳಿ ವಿಚಾರ ನನ್ನ ಕಡೆ ಮಾತಾಡ. ನ್ಯಾಯ ಕರೆ ಆಗಿತ್ತಂದ್ರ ಪಾದಕ್ಕೆ ಶ್ರೀರಾಮಚಂದ್ರನ ಪಾದಕೆಗಳು ಗಪ್ಪಕೊಂಡಿರ್ತಿದ್ದು ಪುಣ್ಯಾತ್ಮರೇ. ಹೌದು ನ್ಯಾಯ ಅಧರ್ಮ ಆಗಿತ್ತಂದ್ರ ಪಾದಕೆಗಳು ಈಚೆ ಕಡೆ ಬರದಾಡ್ಲಿಕ್ಕೆ ಶುರು ಮಾಡ್ತಿದ್ವು. ಹೌದೌದು ಧರ್ಮ ಐತೆತ್ತಿರಿ ನಿಲ್ಲತ್ತೀರಿ. ಧರ್ಮ ಇದ್ದಾಗನೇ ಇವು ಆಗ್ತಾವಲ್ಲ ಕಾರ್ಯ. 8 ವರ್ಷ ವನವಾಸ ಮಾಡ್ಯಾನ, 8 ವರ್ಷ ವನವಾಸ ಮುಗಿಸಿ ಬರುತ್ತಾನ. ಬರುತ್ತ ತೆಳಗ ಕೂತ ನ್ಯಾಯ ಮಾಡ್ತಿದ್ದ. ಕರೆ ಸತ್ಯದ ನ್ಯಾಯ ಆಗ್ತಿತ್ತಂದ್ರ ಪಾದಕೆಗಳು ಗಪ್ಪಕೊಂಡಿರ್ತಿದ್ದು. ಆ ಭರತ ಪಟ್ಟು ಹಚ್ಚಿಕೊಡ್ತಿದ್ದ. ಆ ಅಧರ್ಮ ನ್ಯಾಯ ಆಗ್ತಿತ್ತಂದ್ರ ಪಾದಕೆಗಳು ಬರದಾಡ್ತಿತ್ತು, ಮತ್ತು ಮುರಿದ ನ್ಯಾಯ ಮಾಡ್ತಿದ್ದ. ಇಲ್ಲಿ ಧರ್ಮ ಐತ ಹಿಂಗ ನಡೆದ ಕಾರ್ಯ.
ಧರ್ಮದಿಂದ ನಾವು ಮೊದಲು ನಡ್ಕೋಬೇಕು. ಇಲ್ಲಿ ಯಾರು ದಾನ ಮಾಡ್ಯಾರನೋ ಎದ್ದ ಪಾದಕಿಗಳು ಬಡದಾಡಬೇಕಾದ್ರ ಧರ್ಮ ಇತ್ತು. ಶ್ರೀರಾಮಚಂದ್ರನಲ್ಲಿ ಧರ್ಮ ಇತ್ತನ ಆ ಧರ್ಮಲೇ ನ್ಯಾಯ ಆಗ್ತಿತ್ತಂದ್ರೆ ಗಪ್ಪು ಕೊಂಡಿರ್ತಿದ್ದು, ಅಧರ್ಮ ಆಗ್ತಿತ್ತಂದ್ರೆ ಎದ್ದು ಬಡದಾಡ್ತಿದ್ದು. ಹೌದು. ಇಲ್ಲಿ ಏನ ದಾನ ಇಲ್ಲ, ಮತ್ತೊಂದು ಏನಿಲ್ಲ. ಅವರಲ್ಲಿ ಅಂತ ಧರ್ಮ ಇತ್ತನ ಇಂಥ ಧರ್ಮದ ಕಾರ್ಯ ಜಗತ್ತದಲ್ಲಿ ಆಗ್ಯದ. ಹೌದು. ಅದಕ್ಕೆ ಪುಣ್ಯಾತ್ಮರೇ ಆ ಬೆಳಗಿನ ಜಾವಕ್ಕೆ ಬಂದದ. ಹೌದು. 5 ಗಂಟೆ ಸಮಯ ಬಂದದ. 5 ಗಂಟೆ ಸಮಯ ಬಂದದ. ಹೌದು. ಅದಕ್ಕ ನಮ್ಮ ಕೇದಾರ್ ಸರ್ ಅವರು ನನ್ನಪ್ಪ ಮದಗೊಂಡ ಮುತ್ಯ ಯಾವ್ದು ಹಂಗ ಕೇಳ್ತಾರ ಅವರು. ಅದಕ್ಕ ಹೊಸ ಚಾಲ ನಮ್ಮ ಸರ್ ಹಾಡ್ತಾರ, ಚಾಲ್ ಹಾಡ್ತಾರ. ಇನ್ನು ಮುಂದ 5 ಗಂಟೆ ಆಗೈತಿ. ಮಂಗಲ್ ಮಾಡ್ಲಿಕ್ಕ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲಾರು ಅನುಮತಿ ಮಾಡಿಕೊಂಡು ಅಂತೇಳಿ ವಿಚಾರ ಇಟ್ಟುಕೊಂಡು ಆ ಸತ್ಯವಾಗಿರ್ತಕ್ಕಂಥ 5 ನುಡಿ ಸುಂದರ ಚಾಲ ಹಾಡಿ ಇನ್ನೊಂದು ಹಿರಿಯರಿಗೆ